ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ದಿವ್ಯ ನಿರ್ಲಕ್ಷ್ಯ. ಶಾಲೆ ನಿರ್ಮಾಣಕ್ಕೆ ನೀರು ಕೊಡದ ಗ್ರಾಮ ಪಂಚಾಯಿತಿ. ಸರ್ಕಾರಿ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿ 1 ವರ್ಷ ಆದರೂ ಶಾಲೆ ಕಟ್ಟಡ ನಿರ್ಮಾಣ ಪೂರ್ಣವಾಗಿಲ್ಲ. ಇದಕ್ಕೆ ಮುಖ್ಯ ಕಾರಣ ನೀರಿನ ಕೊರತೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಶಾಲೆ ಕಟ್ಟಡ ನಿರ್ಮಾಣ ಮಾಡಲು ನೀರು ಕೊಡ್ತಾ ಇಲ್ಲ ಎಂಬ ಆರೋಪ ಕೇಳಿಬಂದಿದೆ. ಅಷ್ಟಕ್ಕೂ ಈ ಆರೋಪ ಕೇಳಿಬಂದಿರುವುದು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕಣಕಟ್ಟೆ ಹೋಬಳಿಯ ಕಸುವನಹಳ್ಳಿ ಗ್ರಾಮ ಪಂಚಾಯಿತಿ ವಿರುದ್ಧ. ಹೌದು, ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕಣಕಟ್ಟೆ ಹೋಬಳಿಯ ಕಸುವನಹಳ್ಳಿಯಲ್ಲಿರೋ ಸರ್ಕಾರಿ ಶಾಲೆ ಬಿದ್ದು ಹೋಗೋ ಹಂತದಲ್ಲಿದ್ದು ಹೊಸದಾಗಿ ಶಾಲಾ ಕಟ್ಟಡವನ್ನ ನಿರ್ಮಾಣ ಮಾಡಲು ಮುಂದಾಗಿದ್ರು. ಈಗಾಗಲೇ ಶಾಲಾ ಕಟ್ಟಡ ಕೂಡ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದು ಅರ್ಧ ಕಟ್ಟಡ ಕಾಮಗಾರಿ ನಡೀತಾ ಇತ್ತು. ಆದರೆ ಕಾಮಗಾರಿಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನೀರು ಕೊಡದ ಹಿನ್ನೆಲೆಯಲ್ಲಿ 1 ವರ್ಷದಿಂದ ಕಟ್ಟಡ ನಿರ್ಮಾಣ ಆಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಈ ಬಗ್ಗೆ ಎಸ್ಡಿಎಂಸಿ ಅಧ್ಯಕ್ಷರಾದ ಹರಿಪ್ರಸಾದ್ ಮಾತನಾಡಿ, ಶಾಲೆ ಕಟ್ಟಡ ನಿರ್ಮಾಣ ಮಾಡಲು ಸುಮಾರು 1 ವರ್ಷದಿಂದ ನೀರು ಕೊಡಿ ಅಂತ ಮನವಿ ಕೊಟ್ಟರು. ಗ್ರಾಮ ಪಂಚಾಯಿತಿಯ ಪಿಡಿಒ ಪ್ರಕಾಶ್ ಕಸುವನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ನೀರಿಲ್ಲದೆ ಶಾಲೆಯ ಕಟ್ಟಡ ಅರ್ಧಕ್ಕೆ ನಿಂತಿದೆ. ಎಷ್ಟು ಸಲ ಕೇಳಿದ್ರೂ ಪೈಪ್ ನೀರಿನ ತೊಟ್ಟಿಗೆ ಹಾಕೊಡ್ತಿಲ್ಲ. ಗ್ರಾಮದ ಮಕ್ಕಳು ಶಾಲೆಗೆ ಎಲ್ಲಿಗೆ ಹೋಗಬೇಕು? ಮೇಲ್ಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಈ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಮನವಿ ಮಾಡಿದ್ರು. ಈ ಅರಸೀಕೆರೆಯಿಂದ ಉದ್ಯಮಿಗಳಾದ ಜಿ.ಬಿ. ಶಶಿಧರ್ ಅವರು ಬಂದ್ಬಿಟ್ಟು ಶಾಲೆಗೋಸ್ಕರ ಒಂದು ಸರ್ಕಾರಿ ಶಾಲಾ ಕಟ್ಟಡವನ್ನ ದಾನದ ರೂಪದಲ್ಲಿ ಕೂಡ ಕೊಟ್ಟಿದ್ದಾರೆ. ಆದ್ರೆ ಈಗ ಅರ್ಧಕ್ಕೆ ನಿಂತಿದೆ. ಅವರು ಮಾಡ್ಸಕ್ ರೆಡಿ ಇದ್ರು ಕೂಡ ಈ ಗ್ರಾಮ ಪಂಚಾಯತಿಯವರು ನೀರಿನ ವ್ಯವಸ್ಥೆ ಮಾಡ್ಕೊಡ್ತಿಲ್ಲ. ಒಂದು ತೊಟ್ಟಿಗೆ ನೀರಿಲ್ಲ. ಗ್ರಾಮ ಪಂಚಾಯತಿಯವ್ರನ್ನ 2/6/2025 ಅವ್ರಿಗೆ ಬೇಕು ಅಂತ ಕೊಟ್ಟಿದ್ದೀನಿ. ಆದರೂ ಕೂಡ ಅವ್ರು ಇನ್ನೂ ನೀರಿನ ವ್ಯವಸ್ಥೆ ಮಾಡಿಕೊಡ್ತಿಲ್ಲ. ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂತಿದ್ದಾರೆ. ಇದಕ್ಕೆ ದಯವಿಟ್ಟು ಎಲ್ಲ ಅಧಿಕಾರಿಗಳು ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ಸರ್ಕಾರಿ ಶಾಲೆ ಕಾಮಗಾರಿ ಅರ್ಧಕ್ಕೆ ನಿಂತ್ಕೊಂಡ್ರೆ ಇದಕ್ಕೆ ನೇರ ಹೊಣೆ ಕಣಕಟ್ಟೆ ಗ್ರಾಮ ಪಂಚಾಯತಿಯವರು ಆಗಿರ್ತಾರೆ, PDO ಆಗಿರ್ತಾರೆ. ಇದನ್ನ ದಯವಿಟ್ಟು ಎಲ್ಲ ಅಧಿಕಾರಿಗಳು ಬಂದು ಖುದ್ದು ಪರಿಶೀಲನೆ ಮಾಡಿ ಈ ಒಂದು ಶಾಲಾ ಕಟ್ಟಡವನ್ನ ನಿರ್ಮಾಣ ಮಾಡ್ಕೊಡೋದಕ್ಕೆ ತಾವೆಲ್ಲರೂ ಅನುವು ಮಾಡಿಕೊಡ್ಬೇಕು. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಶಾಲೆ ನಿರ್ಮಾಣಕ್ಕೆ ಅಗತ್ಯ ನೀರು ಪೂರೈಸ್ತಾರಾ ಅಂತ ಕಾದು ನೋಡಬೇಕಿದೆ. MD ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.